ಬೆಂಗಳೂರಲ್ಲಿ ಈ ಒಂದು ಮನೆ ಕಟ್ಸಕ್ಕೆ ಎಷ್ಟು ಲಕ್ಷ ಆಗಿರ್ಬೋದು ಅಂತ ಕಾಮೆಂಟ್ ಮಾಡಿ, ಅದು ಕರೆಕ್ಟ್ ಅಲ್ವೋ ಅಂತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಈ ಒಂದು ಮನೆ G+2 ಇದೆ, ಹಾಗೆ 3 ಬಾಡಿಗೆ ಮನೆ ಬರುತ್ತೆ. ಲೊಕೇಶನ್ ಬಂದು ಎಕ್ಸಾಕ್ಟ್ ನಿಮಗೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹತ್ರನೇ ಲೊಕೇಟ್ ಆಗಿದೆ. ಸೊ ಎಷ್ಟೋ ಮಿಡಲ್ ಕ್ಲಾಸ್ ಜನಗಳು ಈ ಥರ ಒಂದು ಮನೆ ಕಟ್ಸ್ಬೇಕು ಅಂತಿರ್ತಾರೆ, ಅಂಥವ್ರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಇಲ್ಲ, ಬಾಡಿಗೆ ಮನೆಗಳು ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ. ಯಾಕೆಂದರೆ ಅದು 60 ಇರೋದ್ರಿಂದ ನೀಟಾಗಿ ಡಬಲ್ ಬೆಡ್ರೂಮ್ ಮಾಡೋ ಥರ ಇದ್ರೂ ಕೂಡ ನಾನೇ ಹೇಳಿದ್ದು ಸಿಂಗಲ್ ಬೆಡ್ರೂಮ್ ಮಾಡ್ಕೊಡಿ, ಸ್ಪೇಷಿಯಸ್ ಆಗಿರುತ್ತೆ ಅಂತೇಳಿ. ಅದೇ ಥರ ತುಂಬ ಚೆನ್ನಾಗಿ ಬಂದಿದೆ. ಟೆರೆಸ್ನ ಗಮನಿಸ್ತಾ ಇರ್ಬೋದು ಎಷ್ಟು ವಿಶಾಲವಾಗಿದೆ ಅಂತ ಅಂದ್ಬಿಟ್ಟು. ನೀವು ಬಟ್ಟೆ ಒಗೆಯೋಕ್ಕೂ ಕೂಡ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ, ಹಾಗೆ ಬಟ್ಟೆ ಒಣಗಾಕಕ್ಕೂ ಕೂಡ ತುಂಬಾನೇ ಜಾಗ ಇದೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಕ್ಷಿತಾ. ನಾನಿವತ್ತು ನಮ್ಮ SVIP ಕನ್ಸ್ಟ್ರಕ್ಷನ್ ಕಡೆಯಿಂದ ಮಾತಾಡ್ತಾ ಇದ್ದೀನಿ. ಬರೀ 60 ಲಕ್ಷ ರೂಪಾಯಿಗೆ G+2 ಮನೆ ವಿತ್ ಇಂಟೀರಿಯರ್ಸ್ ಅಲ್ಲಿ ಕಂಪ್ಲೀಟ್ ಮನೆನ ಕನ್ಸ್ಟ್ರಕ್ಷನ್ ಮಾಡಿ ಕೊಟ್ಟಿದ್ದಾರೆ. ಸೈಟ್ ಓನರು ಖಾಲಿ ಸೈಟ್ ಕೊಟ್ಟಿದ್ದಷ್ಟೇ, ಇವರು ಮನೆನ ಕಂಪ್ಲೀಟ್ ಮಾಡಿ ಕೀನ ಕೊಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು, ನಿನ್ನೆ ಅಷ್ಟೇ ಗೃಹ ಪ್ರವೇಶ ಕೂಡ ಆಗಿದೆ. ಬನ್ನಿ 60 ಲಕ್ಷ ರೂಪಾಯಿ ಮನೆಯಲ್ಲಿ ಏನೇನೆಲ್ಲ ಫೆಸಿಲಿಟೀಸು ಇಂಟೀರಿಯರ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ನೋಡೋಣ. ಇನ್ನು ಎಲಿವೇಶನ್ ನೀವು ನೋಡ್ತಿರ್ಬೋದು ಎಷ್ಟು ಒಂದು ಬ್ಯೂಟಿಫುಲ್ ಆಗಿ ಈ ಒಂದು ಮನೆನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ. ಫ್ರಂಟಲ್ಲಿ ನೀವು ನೋಡ್ತಿರ್ಬೋದು ಒಂದು ಡೀಸೆಂಟ್ ಕಲರ್ಸ್ ಕಾಂಬಿನೇಷನಲ್ಲಿ ಈ ಒಂದು ಮನೆಗೆ ಸಿಂಪಲ್ ಎಲಿಗೆಂಟ್ ಲುಕ್ನ ಕೊಟ್ಟಿದ್ದಾರೆ. ಜೊತೆಗೆ ಕ್ಲಾಡಿಂಗ್ ಟೈಲ್ಸ್ನ ಯೂಸ್ ಮಾಡಿ ಈ ಒಂದು ಮನೆಗೆ ಫ್ರಂಟ್ ಎಲಿವೇಶನ್ನ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಒಳಗಡೆ ಹೋಗ್ತಿದ್ದಂಗೆ ನೀವು ನೋಡ್ತಿರ್ಬೋದು ಇನ್ನು MS ಗೇಟ್ ಕೊಟ್ಟಿದ್ದಾರೆ. ಹಾಗೆ ಒಂದು ಮಾಡರ್ನ್ ಲುಕ್ಗೋಸ್ಕರ ಬ್ಯೂಟಿಫುಲ್ ಕಾಂಬಿನೇಷನ್ ಕಲರ್ಸಲ್ಲಿ ಈ ಒಂದು ಗೇಟ್ ಮಾಡಿರುವಂಥದ್ದು. ಹಾಗೆ ನೀವು ಎಂಟ್ರಿ ಆಗ್ತಿದ್ದಂಗೆ ಪಾರ್ಕಿಂಗ್ ಏರಿಯಾ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತ. ನೀವು ಆರಾಮಾಗಿ ಒಂದು ಕಾರು ಹಾಗೆ 2 ವೀಲರ್ಸ್ನ ನಿಲ್ಲಿಸ್ಕೋಬೋದು. ವಿಶೇಷವಾಗಿ ನೀವು ನೋಡ್ತಿರ್ಬೋದು ಇಲ್ಲಿ ಅಟ್ಯಾಚ್ಡ್ ಆಗಿನೇ ನಿಮಗೆ ಶೂ ರ್ಯಾಕ್ ಆದರೂ ಆಗಿರ್ಬೋದು, ಹಾಗೆ ವಯಸ್ಸಾದವರು, ಮಕ್ಕಳು ಹಾಗೆ ಫ್ಯಾಮಿಲಿ ಜೊತೆ ನೀವು ಆರಾಮಾಗಿ ಇಲ್ಲಿ ಚಿಲ್ಲು ಕೂಡ ಮಾಡ್ಬೋದು. ಇನ್ನು ವಿಶೇಷವಾಗಿ ನೀವು ನೋಡ್ತಿರ್ಬೋದು ಪಾರ್ಕಿಂಗ್ ಏರಿಯಾದಲ್ಲಿ ಸೇಫ್ಟಿ ಪರ್ಪಸ್ಗೋಸ್ಕರ ಸೇಫ್ಟಿ ಗ್ರಿಲ್ಸ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಇನ್ನು ಬಟ್ಟೆ ಒಣಗಾಕಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ನೋಡ್ತಿರ್ಬೋದು ಈಸಿ ವಾಷಬಲ್, ಡರ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ನಿಮಗೆ ಸೋಮನ್ ಟೈಲ್ಸ್ನ ಯೂಸ್ ಮಾಡಿ 2x4 ಅಲ್ಲಿ ಅಪ್ ಟು ಸೀಲಿಂಗ್ ವರ್ಗೂ ಕೂಡ ನಿಮಗೆ ಟೈಲ್ಸ್ ಹಾಕ್ಸ್ಕೊಟ್ಟಿದ್ದಾರೆ. ಇನ್ನು ಕೆಳಗೆ ನೀವು ನೋಡ್ತಿರ್ಬೋದು ಆಂಟಿ ಸ್ಕಿಡ್ ಸೆರಾಮಿಕ್ ಟೈಲ್ಸ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಹಾಗೆ ಯಾವುದೇ ರೀತಿ ನಿಮಗೆ ಸ್ಪೇಸ್ನ ವೇಸ್ಟ್ ಮಾಡದಿರೋ ಥರ ಇಲ್ಲಿ ನಿಮಗೆ ಪ್ರತಿಯೊಂದು ಮನೆಗೂ ಸಿಲಿಂಡರ್ಸು ಅಥವಾ UPS ಇಡೋಕ್ಕೂ ಕೂಡ ಜಾಗ ಕೊಟ್ಟಿದ್ದಾರೆ. ಹಾಗಿದ್ರೆ ಬನ್ನಿ ಗ್ರೌಂಡ್ ಫ್ಲೋರಲ್ಲಿ 2 BHK ಮನೆ, ಓನರ್ ಮನೆ ಯಾವ ಥರ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಇನ್ನು ಓನರ್ ಮನೆಗೆ ಎಂಟ್ರಿ ಕೊಡೋಣ. ಸೊ ಮನೆಗೆ ಎಂಟ್ರಿ ಕೊಡ್ತಿದ್ದಂಗೆ ನೋಡ್ತಿರ್ಬೋದು ಸೇಫ್ಟಿ ವೈಸ್ ಅಂತ ಬಂದರೆ ನಿಮಗೆ ಕಂಪ್ಲೀಟ್ಲಿ ಸೇಫ್ಟಿ ಗ್ರಿಲ್ಸ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಹಾಗೆ ಕಾರಿಡೋರಲ್ಲಿ ನಿಮಗೆ ಕಂಪ್ಲೀಟ್ಲಿ ಒಂದು ಲಕ್ಸುರಿಯಸ್ ಲುಕ್ ಬರಬೇಕು ಅಂತ ಅಂದ್ಬಿಟ್ಟು ಟೈಲ್ಸು ಕೂಡ ಸೋಮನ್ ಟೈಲ್ಸ್ನ ನಿಮಗೆ 2x4 ಅಪ್ ಟು ಸೀಲಿಂಗ್ವರೆಗೂ ಕೂಡ ಹಾಕ್ಸಿದ್ದಾರೆ. ಆ್ಯಂಡ್ ವೆಂಟಿಲೇಷನ್ ಪರ್ಪಸ್ಗೆ ನಿಮಗೆ ನೋಡ್ತಿರ್ಬೋದು ಸ್ಲೈಡಿಂಗ್ ವಿಂಡೋಸು ವಿತ್ ಹ್ಯೂಜ್ ವೈಡ್ ಆ್ಯಂಗಲಲ್ಲಿ ನಿಮಗೆ ಈ ವಿಂಡೋಸ್ನ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಸಿಟ್ಔಟ್ಗೆ ಅಥವಾ ನೀವೇನಾದರೂ ತುಳಸಿ ಗಿಡಗಳನ್ನ ಇಟ್ಕೊಳ್ತೀರಾ ಅಂದರೆ ಅದಕ್ಕೂ ಕೂಡ ಪ್ಯಾಸೇಜಲ್ಲಿ ಸ್ಪೇಸ್ನ ಕೊಟ್ಟಿದ್ದಾರೆ. ಹಾಗೆ ಆ್ಯಸ್ ಪರ್ ವಾಸ್ತು ಪ್ರಕಾರ ನೀವು ನೋಡ್ತಿರ್ಬೋದು ಈ ಮನೆ ಕಂಪ್ಲೀಟ್ಲಿ ವಾಸ್ತು ಪ್ರಕಾರ ಹಾಗೆಯೇ ಬಿಲ್ಡ್ ಮಾಡಿದ್ದಾರೆ. ಆ್ಯಂಡ್ ಎಂಟ್ರೆನ್ಸ್ಗೆ ಡೋರ್ ಕೂಡ ನೀವು ನೋಡ್ತಿರ್ಬೋದು ಕಂಪ್ಲೀಟ್ಲಿ ಟೀಕುಡಲ್ಲಿ ಮಾಡಿರುವಂಥದ್ದು. ಸೊ ಇದರಲ್ಲಿ ನಿಮಗೆ ಒಂದು ಕಂಪ್ಲೀಟ್ ಲಕ್ಸುರಿಯಸ್ ಲುಕ್ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಒಂದು ಲುಕ್ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಮನೆಗೆ ಎಂಟ್ರಿ ಆಗ್ತಿದ್ದಂಗೆ ನೀವು ನೋಡ್ತಿರ್ಬೋದು ಎಷ್ಟು ಹ್ಯೂಜ್ ಸ್ಪೇಷಿಯಸ್ ಒಂದು ಹಾಲ್ನ ಪ್ರೊವೈಡ್ ಮಾಡಿದ್ದಾರೆ ಅಂತ. ಈಗಷ್ಟೇ ನಿನ್ನೆ ಗೃಹ ಪ್ರವೇಶ ಆಗಿರೋದ್ರಿಂದ ನೀವು ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನಿಮಗೆ TV ಯೂನಿಟ್ ಬಂದುಬಿಟ್ಟು ಇದು ಕೂಡ ಲಕ್ಸುರಿಯಸ್ ಆಗಿರಬೇಕು, ಒಂದು ಟ್ರೆಡಿಷ್ನಲ್ ವುಡನ್ ಲುಕ್ ಬರಲಿ ಅಂತ ಅಂದ್ಬಿಟ್ಟು ಈ ಒಂದು ಲುಕ್ನ ಕೊಟ್ಟಿದ್ದಾರೆ. ಆ್ಯಂಡ್ ಶೋಕೇಸ್ ಐಟಮ್ಸ್ಗೆ ಸ್ಪೇಸ್ ಆಗಿರ್ಬೋದು, ಹಾಗೆ ಮೇಲೆ ನಿಮಗೆ ಏನಾದರೂ ಐಟಮ್ಸ್ ಇಟ್ಕೊಳ್ಳೋಕ್ಕೂ ಕೂಡ ಕಂಪ್ಲೀಟ್ ಜಾಗ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಕಡೆ ಬರ್ತಿದ್ದಂಗೆ ನೀವು ನೋಡ್ತಿರ್ಬೋದು ನಮ್ಮ ಫೇವ್ರೆಟ್ ಜಾಗ ಅಂದರೆ ದೇವ್ರ ಮನೆ. ಸೊ ದೇವ್ರ ಮನೆಯೂ ಕೂಡ ನೀವು ನೋಡ್ತಿರ್ಬೋದು ಒಂದು ಗ್ಲಾಸ್ ಫಿನಿಶ್ ವುಡನ್ ಲುಕ್ಕಲ್ಲಿ ಈ ಒಂದು ದೇವ್ರ ಮನೆನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ಪೂಜಾ ಐಟಮ್ಸು ಐಡಲ್ಸ್ನೆಲ್ಲ ಇಟ್ಕೊಳ್ಳೋಕ್ಕೆ ಕಂಪ್ಲೀಟ್ಲಿ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ದೇವ್ರ ಮನೆ ಆದಮೇಲೆ ಇವಾಗ ನಮ್ಮ ಹೆಣ್ಮಕ್ಳು ಹಾಟ್ ಫೇವ್ರೇಟ್ ಜಾಗ ಕಿಚನ್ಗೆ ಎಂಟ್ರಿ ಕೊಡೋಣ. ಸೊ ಕಿಚನ್ಗೆ ಹಾಗೆ ಹಾಲ್ಗೆ ಪಾರ್ಟಿಷನ್ ಆಗಲಿ ಅಂತ ಅಂದ್ಬಿಟ್ಟು ಇಲ್ಲಿ ನಿಮಗೆ ಈ ಜಾಗನೂ ಕೂಡ ವೇಸ್ಟ್ ಮಾಡ್ದಿರೋ ಥರ ಕಂಪ್ಲೀಟ್ ನಿಮಗೆ ಒಂದು ಮಾಡರ್ನ್ ಎಲಿಗೆಂಟ್ ಲುಕ್ನ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಿಮಗೆ ಶೋಕೇಸ್ ಐಟಮ್ಸ್ನ ಕೂಡ ಇಟ್ಕೋಬೋದು. ಸೊ ಕಿಚನ್ಗೆ ಈ ಕಡೆ ಎಂಟ್ರಿ ಕೊಡ್ತಿದ್ದಂಗೆ ಇದು ಓಪನ್ ಕಿಚನ್ ಆಗಿರುತ್ತೆ. ಹಾಗೆ ಮಾಡ್ಯುಲರ್ ಲುಕ್ಕು ನೋಡ್ತಿರ್ಬೋದು, ಆಕ್ರಿಲಿಕ್ ಒಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಈ ಒಂದು ಕಿಚನ್ನ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ಸ್ಟೋರೇಜ್ ಸ್ಪೇಸಸ್ ಎಲ್ಲ ನಿಮಗೆ ಸಾಫ್ಟ್ ಕ್ಲೋಸರ್ಸ್ ಎಲ್ಲ ಮಾಡಿರುವಂಥದ್ದು. ನೆಕ್ಸ್ಟ್ ನೋಡೋದಾದರೆ ರೂಮ್ಗೆ ಎಂಟ್ರಿ ಕೊಡೋಣ. ಸೊ ರೂಮ್ ನಂಬರ್ 1ಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ಡೋರ್ ಆಗಿರ್ಬೋದು ರೂಮ್ಗೆ ಎರಡಕ್ಕೂ ಮ್ಯಾಚ್ ಆಗೋ ಥರ ಈ ಒಂದು ರೂಮ್ನ ಮಾಡಿದ್ದಾರೆ. ಆ್ಯಂಡ್ ಕಬೋರ್ಡ್ಸು ಕೂಡ ನಿಮಗೆ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ, ಆರಾಮಾಗಿ ನೀವು ಬಟ್ಟೆಗಳನ್ನ ಇಟ್ಕೋಬೋದು. ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಕೂಡ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ, ನಿಮಗೆ ವೈಡ್ ಆ್ಯಂಗಲಲ್ಲಿ ವಿಂಡೋಸ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ರೂಮ್ 2ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇನ್ನು ರೂಮ್ 2ಗೆ ಹೋಗ್ತಿದ್ವಾಗ ನೀವು ನೋಡ್ತಿರ್ಬೋದು ಎಂಟ್ರೆನ್ಸ್ಗೂ ಕೂಡ ಇಲ್ಲಿ ನಿಮಗೆ ಒಂದು ವುಡನ್ ಟ್ರೆಡಿಷನಲ್ ಲುಕ್ನ ಕೊಟ್ಟಿದ್ದಾರೆ. ಹಾಗೆ ಹ್ಯಾಂಡ್ ವಾಶ್ ಕೌಂಟರು ಕೂಡ ನೋಡ್ತಿರ್ಬೋದು ನೀವು ಕಂಪ್ಲೀಟ್ಲಿ ಒಂದು ಬ್ಯೂಟಿಫುಲ್ ಆಗಿ ಸಿಂಪಲ್ ಆಗಿ ಎಲಿಗೆಂಟಾಗಿ ಕೊಟ್ಟಿದ್ದಾರೆ. ಹಾಗೆ ಕಾಮನ್ ವಾಶ್ರೂಮ್ ಕೂಡ ಇಲ್ಲಿದೆ. ಸೊ ಈ ಒಂದು ಮನೆಗೆ ಕಾಮನ್ ವಾಶ್ರೂಮ್ ಕೂಡ ಅಟ್ಯಾಚ್ ಆಗಿದೆ. ಹಾಗೆ ಬನ್ನಿ ರೂಮ್ 2ಗೆ ಎಂಟ್ರಿ ಕೊಡ್ತಿದ್ದಂಗೆ ನೋಡ್ತಿರ್ಬೋದು ನಿಮಗೆ ಬ್ರ್ಯಾಂಡ್ಸ್ ಅಂತ ಬಂದರೆ ಕಂಪ್ಲೀಟ್ಲಿ
ಹೈ ಬ್ರ್ಯಾಂಡಲ್ಲೇ ಈ ಒಂದು ಮನೆಯಲ್ಲಿ ಇಂಟೀರಿಯರ್ಸ್ನ ಮಾಡಿಕೊಟ್ಟಿದ್ದಾರೆ. ಹಾಗೆ ಹ್ಯೂಜ್ ಸ್ಪೇಷಿಯಸ್ ಆಗಿರುವಂತಹ ರೂಮ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಕಬೋರ್ಡ್ಸು ಅಷ್ಟೇ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ. ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಎರಡು ಕಡೆಯೂ ನಿಮಗೆ ವೈಡ್ ಆ್ಯಂಗಲಲ್ಲಿ ವಿಂಡೋಸು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಫಸ್ಟ್ ಫ್ಲೋರ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ಆಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಹಾಗೆ ನಿಮಗೆ MS ರೇಲಿಂಗ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನಿಮಗೆ ಇದೊಂಥರ ಲಕ್ಸುರಿಯಸ್ ಕಾಣಿಸ್ಬೇಕಂತ ಅಪ್ ಟು ಸೀಲಿಂಗ್ವರೆಗೂ ನಿಮಗೆ ಸೋಮನ್ ಟೈಲ್ಸ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಸೊ ಬನ್ನಿ ಫಸ್ಟ್ ಫ್ಲೋರಲ್ಲಿ 1 BHK ಮನೆ ಯಾವ ಥರ ಇದೆ ಅಂತ ನೋಡೋಣ. ಸೊ 1 BHK ಮನೆಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ಡೋರ್ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಒಂದು ಟ್ರೆಡಿಷನಲ್ ಲುಕ್ ಕೊಟ್ಟಿದ್ದಾರೆ ಅಂತ. ಸೊ ಮನೆಗೆ ಎಂಟ್ರಿ ಆಗ್ತಿದ್ದಂಗೆ ಹಾಲ್ ತುಂಬ ವಿಶಾಲವಾಗಿ ಮಾಡಿದ್ದಾರೆ. ಸೊ ನೀವು ಒಂದು ರೆಂಟ್ ಮನೆ ಅಂತ ಅಂದ್ಕೊಳ್ದಿರೋ ಥರ ಒಂದು ಓನರ್ ಮನೆ ಯಾವ ಥರ ಮಾಡಿದ್ದಾರೆ ಕನ್ಸ್ಟ್ರಕ್ಷನ್, ಅದೇ ಥರನೇ ರೆಂಟ್ ಮನೆಯೂ ಕೂಡ ಇವರು ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ಇನ್ನು ಕಿಚನ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೋಡ್ತಿರ್ಬೋದು ಒಂದು ಮಾಡ್ಯುಲರ್ ಕಿಚನ್ನು ಯಾವ ಥರ ಇರುತ್ತೆ ಆಕ್ರಿಲಿಕಲ್ಲಿ ನಿಮಗೆ ಆ ಥರ ಮಾಡಿಕೊಟ್ಟಿದ್ದಾರೆ. ಹಾಗೆ ಎಲ್ಲ ಥರ ನಿಮಗೆ ಸ್ಟೋರೇಜ್ ಸ್ಪೇಸ್ ಆಗಿರ್ಬೋದು, ಇದು ಕೂಡ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ. ಹಾಗೆ ಬಾಟಮಲ್ಲೂ ಕೂಡ ನಿಮಗೆ ಹ್ಯೂಜ್ ಸ್ಪೇಷಿಯಸ್ ಆಗಿರುವಂತಹ ಬಾಟಮಲ್ಲಿ ಸ್ಟೋರೇಜ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಕಡೆನೂ ಕೂಡ ನೀವು ಐಟಮ್ಸ್ ಸಾಕಷ್ಟು ಇಟ್ಕೋಬೋದು. ಕಿಚನ್ ಆದಮೇಲೆ ನೀವು ನೋಡ್ತಿರ್ಬೋದು ಈ ಕಡೆ ದೇವ್ರ ಮನೆಗೆ ಎಂಟ್ರಿ ಕೊಡೋಣ. ಸೊ ದೇವ್ರ ಮನೆಗೆ ಎಂಟ್ರಿ ಕೊಡ್ತಿದ್ದಾಗೆ ನೋಡ್ತಿರ್ಬೋದು ಇದು ಕೂಡ ಒಂದು ಟ್ರೆಡಿಷ್ನಲ್ ಎಲಿಗ್ಯಾಂಟ್ ಲುಕ್ಕಲ್ಲಿ ಡೋರ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಐಡಲ್ಸ್ ಇಟ್ಕೊಳ್ಳೋಕ್ಕೆ ಅಥವಾ ಕೆಳಗಡೆ ಸ್ಟೋರೇಜ್ ಐಟಮ್ಸ್ ಇಟ್ಕೊಳ್ಳೋಕೆ ಕೂಡ ಸ್ಪೇಸ್ನ ಪ್ರೊವೈಡ್ ಮಾಡಿದ್ದಾರೆ. ದೇವ್ರ ಮನೆ ಆಗಿದ ತಕ್ಷಣ ನೀವು ನೋಡ್ತಿರ್ಬೋದು TV ಯೂನಿಟ್ ಗಮನಿಸ್ತಾ ಇದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ನಿಮಗೆ ವಾಲ್ ಪೇಪರ್ ಬ್ಯಾಕ್ಗ್ರೌಂಡಿಂದ ಹಿಡಿದು ಮೇಲ್ಗಡೆ ಐಟಮ್ಸ್ ಇಟ್ಕೊಳ್ಳೋ ತನಕನೂ ಬ್ಯೂಟಿಫುಲ್ ಆಗಿ ಈ ಒಂದು ಇಂಟೀರಿಯರ್ ವರ್ಕ್ನ ಮಾಡಿದ್ದಾರೆ. ಹಾಗೆ ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವು ಸ್ಪೀಕರ್ಸ್ ಏನೇ ಇಟ್ಕೊಳ್ಳೋಕ್ಕಾದ್ರೂ ನಿಮಗೆ ವಿಶಾಲವಾದ ಜಾಗ ಕೂಡ ಇದೆ. ಸೊ ಇದಾದಮೇಲೆ ನೆಕ್ಸ್ಟ್ ನೋಡ್ತಿರ್ಬೋದು ಈ ಮನೆಗೆ ಕಾಮನ್ ವಾಶ್ರೂಮ್ ಕೂಡ ಇದೆ. ಕಂಪ್ಲೀಟ್ಲಿ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಅಪ್ ಟು ಸೀಲಿಂಗ್ವರೆಗೂ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಕಾಮನ್ ವಾಶ್ರೂಮ್ ಆದಮೇಲೆ ರೂಮ್ಗೆ ಎಂಟ್ರಿ ಕೊಡೋಣ. ಸೊ ರೂಮ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ಡೋರ್ ಒಂಥರ ಯೂನಿಕ್ ಸ್ಟೈಲ್ ಡಿಸೈನ್ ಕೊಟ್ಟಿದ್ದಾರೆ. ಹಾಗೆ ಡೋರ್ಗೆ ಹಾಗೆ ರೂಮ್ಗೆ ಮ್ಯಾಚ್ ಆಗೋ ಥರ ಈ ಒಂದು ರೂಮ್ನ ಮಾಡಿದ್ದಾರೆ. ಇಲ್ಲಿ ರೂಮ್ ಗಮನಿಸ್ತಾ ಇದ್ರೆ ನಿಮಗೆ ವಿಶಾಲವಾದ ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಕಬೋರ್ಡ್ಸು ನೀವು ನೋಡ್ತಿರ್ಬೋದು. ಸೊ ಇದು ನಿಮಗೆ ಸ್ಪೇಷಿಯಸ್ ಜಾಗ ಆಗಿ ಪ್ರೊವೈಡ್ ಮಾಡಿದ್ದಾರೆ. ಇದೇ ಫ್ಲೋರಲ್ಲಿ ಇನ್ನೊಂದು 1 BHK ಮನೆನ ಎಕ್ಸ್ಪ್ಲೋರ್ ಮಾಡೋಣ. ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ಸೇಫ್ಟಿ ಪರ್ಪಸ್ಗಂತ SS ರೇಲಿಂಗ್ಸು ಹಾಗೆ ಲುಕ್ಗೆ ಗ್ರಾನೈಟ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನೀವು ನೋಡ್ತಿರ್ಬೋದು ಒಂದು ಲುಕ್ ವೈಸ್ ಅಂತ ಬಂದರೆ ಬ್ಯೂಟಿಫುಲ್ ಆಗಿ ಟೈಲ್ಸ್ನ ಹಾಕಿ ಅಪ್ ಟು ಸೀಲಿಂಗ್ವರೆಗೂ ನಿಮಗೆ ಕವರ್ ಮಾಡಿದ್ದಾರೆ. ಸೊ ಮನೆಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು. ಸೊ ಡೋರ್ ಅಂತ ಬಂದರೆ ಇದು ಕೂಡ ನಿಮಗೆ ಒಂದು ಸಿಂಪಲ್ ಎಲಿಗ್ಯಾಂಟ್ ಲುಕ್ ಕೊಟ್ಟಿದ್ದಾರೆ. ಹಾಗೆ ಹಾಲ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೋಡ್ತಿರ್ಬೋದು ವಿಶಾಲವಾದ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ವೆಂಟಿಲೇಷನ್ಗೆ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಸೊ TV ಯೂನಿಟ್ನ ಗಮನಿಸ್ತಾ ಇದ್ದರೆ ಇಲ್ಲೂ ಕೂಡ ನಿಮಗೆ ಒಂದು ಲಕ್ಸುರಿಯಸ್ ಗ್ರ್ಯಾಂಡ್ ಲುಕ್ನ ಪ್ರೊವೈಡ್ ಮಾಡಿದ್ದಾರೆ. ಸ್ಟೋರೇಜ್ ಐಟಮ್ಸ್ ಪ್ರತಿಯೊಂದಕ್ಕೂ ನಿಮಗೆ ಜಾಗ ಇದೆ. ಹಾಗೆ ದೇವ್ರ ಮನೆಯೂ ಕೂಡ ನೋಡ್ತಿರ್ಬೋದು ಇದು ನಿಮಗೆ ಒಂದು ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ. ಸೊ ನೆಕ್ಸ್ಟ್ ನಮ್ಮ ಹೆಣ್ಮಕ್ಳು ಫೇವ್ರೇಟ್ ಜಾಗ ಅಡುಗೆ ಮನೆಗೆ ಎಂಟ್ರಿ ಕೊಡೋಣ. ಈ ಒಂದು ಕಿಚನ್ ಬಂದು ನಿಮಗೆ ಮಾಡ್ಯುಲರ್ ಕಿಚನ್ ಥರ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇವಾಗ ರೂಮ್ಗೆ ಎಂಟ್ರಿ ಕೊಡೋಣ ಬನ್ನಿ. ಈಗ ಕಿಚನ್ ಆದಮೇಲೆ ಈ ಒಂದು ಮನೆಗೆ ನಿಮಗೆ ಕಾಮನ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಎಲ್ಲ ಸರಾ ಫಿಟ್ಟಿಂಗ್ಸ್ ಅಲ್ಲೇ ಮಾಡಿಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ಲಿ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ರೂಮ್ಗೆ ಎಂಟ್ರಿ ಕೊಡ್ತಿದ್ದಂಗೆ ಇಲ್ಲಿ ಡೋರಿಂದ ಹಿಡಿದು ರೂಮ್ಗೆ ಮ್ಯಾಚ್ ಆಗೋ ಥರನೇ ಈ ಒಂದು ರೂಮ್ನ ಮಾಡಿದ್ದಾರೆ. ವಿಶಾಲವಾದ ಜಾಗ ಹಾಗೆ ಕಬೋರ್ಡ್ಸು ಕೂಡ ನಿಮಗೆ ಸಾಫ್ಟ್ ಕ್ಲೋಸರ್ಸ್ ಇರುತ್ತೆ. ಆರಾಮಾಗಿ ಸಾಕಷ್ಟು ಬಟ್ಟೆಗಳನ್ನ ಕೂಡ ಇಟ್ಕೋಬೋದು. ಸೊ ಇದಾಗಿತ್ತು ಈ ಒಂದು ಫ್ಲೋರ್ನ 1 BHK ಮನೆ ಯಾವ ಥರ ಇರುತ್ತೆ ಅಂತ. ಸೊ ನೆಕ್ಸ್ಟ್ ಟೆರೆಸ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಈಗ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಕೊಡ್ತಿದ್ದಂಗೆ ಇಲ್ಲಿ ನಿಮಗೆ 1 BHK ಮನೆ ಜೊತೆಗೆ ಟೆರೆಸ್ಗೆ ಅಟ್ಯಾಚ್ ಆಗಿದೆ. ಸೊ 1 BHK ಮನೆಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ಇಲ್ಲೂ ಕೂಡ ನಿಮಗೆ ಲಕ್ಸುರಿಯಸ್ ಡೋರ್ ಹಾಗೆ ವಿಶಾಲವಾದಂಥ ಹಾಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ನೀವು ನೋಡ್ತಿರ್ಬೋದು TV ಯೂನಿಟು ಕೂಡ ನಿಮಗೆ ಒಂದು ಗ್ರ್ಯಾಂಡ್ ಲುಕ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಐಟಮ್ಸ್ಗೂ ಕೂಡ ನಿಮಗೆ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ನೀವು ಎಂಟ್ರಿ ಕೊಡ್ತಿದ್ದಂಗೆ ಈ ಮನೆಗೆ ಓಪನ್ ಕಿಚನ್ ಕೂಡ ಕಾಣಿಸುತ್ತೆ. ಇದು ಮಾಡ್ಯುಲರ್ ಆಗಿದೆ. ಹಾಗೆ ನಿಮಗೆ ಆಕ್ರಿಲಿಕ್ ಶೀಟಲ್ಲಿ ಈ ಒಂದು ಕಿಚನ್ನ ಮಾಡಿದ್ದಾರೆ. ಸೊ ಇದು ದೇವ್ರ ಮನೆ ನೋಡ್ತಿರ್ಬೋದು ಸೇಮ್ ಆಸ್ ಇಟ್ ಈಸ್ ಅದೇ ಥರನೇ ಇದೆ. ಹಾಗೆ ಕಾಮನ್ ವಾಶ್ರೂಮು 1 ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕಂಪ್ಲೀಟ್ಲಿ ವೆಂಟಿಲೇಷನ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿ ಕೇವಲ 60 ಲಕ್ಷ ರೂಪಾಯಿಗೆ 20/60 ಈ ಒಂದು ಮನೆನ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಈ ಒಂದು ಮನೆಗೆ ಅಟ್ಯಾಚ್ ಆಗಿನೇ ಟೆರೆಸ್ ಇದೆ ಅಂತ ಹೇಳಿದೆ. ಟೆರೆಸ್ನ ಗಮನಿಸ್ತಾ ಇರ್ಬೋದು ಎಷ್ಟು ವಿಶಾಲವಾಗಿದೆ ಅಂತ ಅಂದ್ಬಿಟ್ಟು. ನೀವು ಬಟ್ಟೆ ಒಗೆಯೋಕ್ಕೂ ಕೂಡ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ಬಟ್ಟೆ ಒಣಗಾಕಕ್ಕೂ ಕೂಡ ತುಂಬಾ ಜಾಗ ಇದೆ. ಹಾಗೆ ಮೇಲ್ಗಡೆ ನಿಮಗೆ ಟ್ಯಾಂಕ್ಸ್ ಇಡೋಕ್ಕೆ ಅಥವಾ ಯುಟಿಲಿಟಿ ಪರ್ಪಸ್ಗೂ ಕೂಡ ನಿಮಗೆ ಸ್ಪೇಸ್ ಬಿಟ್ಟಿದ್ದಾರೆ. ಬನ್ನಿ ನಮ್ಮ SVIP ಕನ್ಸ್ಟ್ರಕ್ಷನ್ಸ್ ಓನರ್ ಆದಂಥ ನಮ್ಮ ಸರ್ ಇದ್ದಾರೆ, ಅವ್ರ ಹತ್ರನೇ ಎಕ್ಸ್ಪೀರಿಯನ್ಸ್ನ ಕೇಳೋಣ. ಸರ್ ಇವಾಗ ಕನ್ಸ್ಟ್ರಕ್ಷನ್ಸ್ಗೆ ಮನೆ ಕಾಂಟ್ಯಾಕ್ಟ್ ಕೊಡಬೇಕು ಅಂದರೆ ತುಂಬ ಜನಕ್ಕೆ ಡೌಟ್ಸ್ಗಳಿರುತ್ತೆ, ಹೆಂಗಿರುತ್ತೋ ಏನೋ ಅಂತಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಈಗ ನಾವು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕಡೆ ಬಂದಿರೋದ್ರಿಂದ ನಾವು ಫಸ್ಟ್ ಟೈಮ್ ಬೆಂಗಳೂರು ಬರಬೇಕಾದ್ರೆ ನಮ್ಮೊಂದು ಮನೆ ಇದ್ದರೆ ಸಾಕಪ್ಪ ಅನ್ನೋ ನಾವು ಭರವಸೆಯಿಂದ ನಾವು ಬಂದಿರೋರು. ಅದಕ್ಕೋಸ್ಕರ ನಮ್ಮ ಹತ್ರ ನೋಡಿ ನಮ್ಮ ಈ ನಾಗ್ಸನ್ ಸರೌಂಡಿಂಗ್ ಬರೋ ಕ್ಲೈಂಟ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಮೀಡಿಯಮ್ ಮಿಡ್ಲ್ ಕ್ಲಾಸ್ ಜನ ಜಾಸ್ತಿ ಇರ್ತಾರೆ. ಈಗ ನಮ್ಮ ಹತ್ರ ಒಂದು ಸಲ ನೀವು ಕೊಟೇಶನ್ ತೊಗೊಂಡು ಕಂಪೇರ್ ಮಾಡಿ
ಮತ್ತು ನಮ್ಮದೆಲ್ಲ ಸ್ವಲ್ಪ ರೀಸನಬಲ್ ಪ್ರೈಸಸ್ ಇರುತ್ತೆ. ನಾವು ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ನೋಡ್ಕೊಂಡು ಮಾಡೋದ್ರಿಂದ ನಮ್ಮ ಹತ್ರ ಯಾವುದೇ ರೀತಿ ಐಡೆನ್ ಚಾರ್ಜಸ್ ಇರೋದಿಲ್ಲ. ಮತ್ತು ನಮ್ದು ಏನು ನಾವು ನಿಮ್ಮ ಭರವಸೆ ಮಾಡೋದು 100% ಕ್ವಾಲಿಟಿ ವೈಸ್ ನಾವು ಮೂವ್ ಮಾಡ್ತೀವಿ. ಈಗ ನಾವು ಬಂದ ತಕ್ಷಣ ಸರ್ ಡ್ರೈನೇಜ್ ಸ್ಲ್ಯಾಬು ಮತ್ತು ಮೀಟ್ರ್ ಬಾಕ್ಸಸ್ಸು ಮತ್ತು ಈ ಅರ್ಥಿಂಗ್ಸು ಮತ್ತು ಅದರ್ ಸಂಪು ಇದೆಲ್ಲ ಸಪ್ರೇಟ್ ಮಾಡ್ಕೊಂಡು ಹೋದರೆ ಅವ್ರು ಭಯ ಪಡ್ತಾರೆ. ಅದಕ್ಕೋಸ್ಕರ ನಾವು ಒಂದು ಕಾಸ್ಟಲ್ಲಿ ನಮ್ಮ ಹತ್ರ ಬಂದರೆ ಕಂಪ್ಲೀಟ್ಲಿ ಪ್ಯಾಕೇಜ್ ಅಟು ಡೇ 1 ಪೂಜೆಗೆ ಏನು ನಾವು ಮಾತಾಡಿದ್ವು ಅಪ್ ಟು ಎಂಡ್ವರೆಗೂ ನಾವು ಕ್ಲೈಂಟ್ಗೆ ಡಿಸ್ಟರ್ಬ್ ಮಾಡೋದೇ ಇಲ್ಲ. ಸರ್ ಏನು ಪ್ರೈಸ್ ವಿಚಾರಕ್ಕೆ ಬಂದರೆ ಎಷ್ಟು ಹೇಳ್ತೀರಾ ಸರ್? ನಮಗೆ ಮಿಡ್ಲ್ ಕ್ಲಾಸ್ ಚೆನ್ನಾಗಿ ಒಳ್ಳೆ ಹೆಲ್ಪ್ ಆಗಲಿ ಅಂತೇಳಿ ನಾವು 1590 ಪ್ಯಾಕೇಜಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಈಗ ನಮ್ಮ ಹತ್ರ ಲಕ್ಸುರಿನೇ ಸಿಗುತ್ತೆ. ನಿಮ್ಗೇನು ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ನಮ್ಮ ಆಫೀಸ್ಗೆ ಬಂದರೆ ವಿಸಿಟ್ ಮಾಡಿದ್ರೆ ಎಕ್ಸ್ಪ್ಲೈನ್ ಮಾಡ್ತೀವಿ. ನಮ್ಮದು ಆಫೀಸ್ ಬಂದು ನಾಗಸಂದ್ರ ಮೆಟ್ರೋ ಸ್ಟೇಷನ್ ನಿಯರ್ ಬೈ ಇದೆ. ನೀವು ನಮ್ಮ ಅಲ್ಲಿ ಬಂದು ಮೆಟ್ರೋ ಸ್ಟೇಷನ್ ಬಂದು ನಾವು ಕಾಲ್ ಮಾಡಿದ್ರೆ ನಮ್ಮ ಕಂಪ್ನಿ ಟೀಮು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಮೇಡಮ್. ನಾವು ಕನ್ಸ್ಟ್ರಕ್ಷನ್ ಮಾಡಬೇಕಂತ ಹೇಳಿ ನಾವು ಹುಡುಕ್ತಾ ಇದ್ದಾಗ ಒಂದು 4-5 ಕಡೆ ನಾನು ಸರ್ಚ್ ಮಾಡಿದೆ, 4-5 ಕಡೆ ಕೇಳಿದೆ. ಬಟ್ ಇವ್ರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇತ್ತು, ಒಳ್ಳೆ ಫೀಡ್ಬ್ಯಾಕ್ ಬಂತು. ಸೊ ನಾನು ಹಂಗಾಗಿ ಇವ್ರಿಗೆ ಕೊಟ್ಟೆ. ಇವರು ನೀಟಾಗಿ ಡೇ 1 ಇದುವರೆಗೂ ಫೈನಲ್ ಸ್ಟೇಜ್ವರೆಗೂ ನೀಟಾಗಿ ಕೆಲಸ ಮುಗಿಸಿ ನಮಗೆ ಫೈನಲ್ ನಾವು ಅವ್ರು ಹೇಳಿದ ಟೈಮಲ್ಲಿ ನಮಗೆ ಕೀ ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇಲ್ಲ, ಬಾಡಿಗೆ ಮನೆಗಳು ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ. ಯಾಕೆಂದರೆ ಅದು 60 ಇರೋದ್ರಿಂದ ನೀಟಾಗಿ ಡಬಲ್ ಬೆಡ್ರೂಮ್ ಮಾಡೋ ಥರ ಇದ್ರೂ ಕೂಡ ನಾನೇ ಹೇಳಿದ್ದು ಸಿಂಗಲ್ ಬೆಡ್ರೂಮ್ ಮಾಡಿಕೊಡಿ ಸ್ಪೇಷಿಯಸ್ ಆಗಿರುತ್ತೆ ಅಂತೇಳಿ. ಅದೇ ಥರ ತುಂಬ ಚೆನ್ನಾಗಿ ಬಂದಿದೆ. ಮೇಲ್ಗಡೆ ಎಲ್ಲರೂ ಬಾಡಿಗೆ ಮನೆ ತುಂಬ ಲೈಕ್ ಮಾಡ್ತಾ ಇದ್ದಾರೆ. ಮನೆ ಕಟ್ಸೋರ್ಗೆ ಏನು ಅಂತಂದರೆ ತುಂಬ ಕಷ್ಟ ಇದೆ. ನಾವೇ ಓಡಾಡಿ, ನಾವೇ ನಿಂತು, ನಾವೇ ಮೆಟೀರಿಯಲ್ ಓಡಿಸಿ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ. ಕೆಲಸದವ್ರ ಪ್ರಾಬ್ಲಮ್ ಇರುತ್ತೆ. ಸೊ ಹಂಗಾಗಿ ನಾನೇನು ಹೇಳೋದಂದರೆ ಒಳ್ಳೆ ಒಬ್ಬರು ಕನ್ಸ್ಟ್ರಕ್ಷನ್ ಮಾಡೋವಂಥ ಒಬ್ಬ ಇಂಜಿನಿಯರು ಆ ಥರದವ್ರು ಸಿಕ್ಕಿದ್ರೆ ನಾವು ಅವ್ರಿಗೆ 100% ಮಾಡಿಕೊಡ್ಬೋದು. ಅದರಲ್ಲಿ ಎಸ್ಪೆಷಲಿ ಈ SVIP ಅವ್ರ ಗ್ರೂಪ್ ಅವರಿಗೆ ಕೊಟ್ಟರಂತೂ ನಾವೇನೂ ಡೌಟೇ ಇಲ್ಲ, ಧಾರಾಳವಾಗಿ ಮಾಡಿಕೊಡ್ಬೋದು. ಅವ್ರು ಚೆನ್ನಾಗಿ ಮಾಡಿಕೊಡ್ತಾರೆ. 100% ನನಗೆ ಅವ್ರ ಬಗ್ಗೆ ತುಂಬ ಒಳ್ಳೆಯ ಒಂದು ಒಪಿನಿಯನ್ ಇದೆ.